ಶೋರ್ ಆಂಟಿ. ಅವನ್ಗೆ ಬೆಡ್ ಕಾಫಿ ಕೊಡೋದ್ರಿಂದ ಹಿಡ್ದು ಗುಡ್ ನೈಟ್ ಹೇಳೋವರೆಗೂ ಅವನ್ ಹಿಂದಿಂದೇನೆ ಸುತ್ತಾ ಇರ್ಬೇಕು. ಓಕೆ? ನೀವೇ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನಾನ್ ಮಾಡ್ತಾ ಇರ್ತೀನಾ? ಡನ್. ನನ್ನನ್ನು ತಡಿಬೇಡಿ, ಪಕ್ಕಕ್ಕೆ ಬನ್ನಿ. ಸೇವಂತಿ, ಸೇವಂತಿ ಪ್ಲೀಸ್ ಸೇವಂತಿ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಸೇವಂತಿ, ನನ್ನನ್ನು ಬಿಟ್ಟು ಹೋಗ್ಬೇಡ, ನನ್ನ ನಂಬು ಸೇವಂತಿ. ಬನ್ನಿ ಈ ಕಡೆ. ಸೇವಂತಿ. ಸರ್, ಅದು ಏನಿಲ್ಲ, ಅಜ್ಜಿ ನಿಮ್ಮನ್ನ ಊಟಕ್ಕೆ ಕರೀತಿದ್ದಾರೆ, ಈಗ್ಲೇ ಬರ್ಬೇಕಂತೆ. ನನಗೆ ಹಸ್ವಿಲ್ಲ. ಹಸ್ವಿಲ್ವಾ? ಯಾಕೆ? ಯಾಕೆ ಅಂದ್ರೆ ನನ್ನ ಹೊಟ್ಟೆ, ನನ್ನ ಮನಸ್ಸು, ನನ್ನ ಇಷ್ಟ. ನೋಡಿ, ಊಟ ಟೈಮ್ಗೆ ಊಟ ಮಾಡ್ಬೇಕು, ಹಸಿವಿರ್ಲಿ ಇಲ್ದೇ ಇರ್ಲಿ. ಈ ಪಾಠ ನೀನು ಯಾವಾಗ ಕಲಿತಿರೋ ನೀವು? ಮುಂದಿನ ಜನ್ಮದಲ್ಲೇ ಅನ್ಕೋ. ಈ ಜನ್ಮದಲ್ಲಿ ಕಲಿಯಕ್ಕಾಗದಿರೋ ಪಾಠಗಳನ್ನೆಲ್ಲ ಕ್ಯಾರಿ ಓವರ್ ಮಾಡ್ಕೊಂಡು ಬರ್ತೀನಿ. ಆಗ್ಲಾದ್ರೂ ನೆಟ್ಟು ಕಲ್ಸಿವಂತೆ. ನಾನ್ ಬಂದಿ ನಿಮ್ಮನ್ನ ಊಟ ಕರಿಯಕ್ಕೆ. ಮತ್ತೆ ಪಾಠ ಯಾಕೆ ಶುರು ಮಾಡ್ದೆ? ಇವಾಗೇನು ಬರ್ತೀರಾ ಬರೋದಿಲ್ವಾ? ಸುಮ್ನೆ ಹಠ ಮಾಡ್ಬೇಡಿ, ಟ್ಯಾಬ್ಲೆಟ್ಸ್ ತಗೋಬೇಕು. ಅಯ್ಯೋ ಆಯ್ತು ಆಯ್ತು, ಬೈಬೇಡ, ಬರ್ತೀನಿ. ಸೊಸೆ, ಅತ್ತೆ, ಈ ವರ್ಷ ನನ್ನ ಮೊಮ್ಮಗಳಿಲ್ದಲೆ ಹೇಗಪ್ಪ ಗೋಕುಲಾಷ್ಟಮಿ ಮಾಡೋದು ಅಂತ ನನ್ನ ಮನ್ಸಿಗೆ ತುಂಬಾ ನೋವಾಗಿತ್ತು. ನನ್ನ ಮನ್ಸಿನ ನೋವು ಕೃಷ್ಣನ್ಗೂ ಅರ್ಥ ಆಗಿದೆ. ಅವನು ಕೂಡ ಸೇವಂತಿಲ್ಲದೆ ನಾನು ಹುಟ್ಟಬ್ಬನ ಆಚರಣೆ ಮಾಡ್ಕೊಳ್ಳಲ್ಲ ಅಂತ ಸೇವಂತಿನ ಬರೋ ಹಾಗೆ ಮಾಡ್ಬಿಟ್ಟ. ಹೇಗೋ ನಮ್ಮನೆ ಬಂಗಾರ ನಮ್ಮನೆಗೆ ಬಂತಲ್ಲ, ಅಷ್ಟು ಸಾಕು. ಏ ಮೀರಾ, ನಮ್ಮನೇಲಿ ಗೋಕುಲಾಷ್ಟಮಿನ ಹೇಗೆ ಆಚರಣೆ ಮಾಡ್ತೀವಿ ಗೊತ್ತಾ ನಿನಗೆ? ಬಿಡು ಬಿಡು, ನಾಳೆ ನೋಡ್ತೀಯಲ್ಲ, ನೋಡಿದ್ರೆ ನೀನು ಆಶ್ಚರ್ಯ ಪಟ್ಬಿಡ್ತೀಯ ಅಲ್ವಾ ಸೊಸೆ? ಹಾ ಹಾ ಹೌದು ಅತ್ತೆ. ಹಾ ಹೌದೌದು. ಹೋದ ವರ್ಷ ಅಂತೂ ನಮ್ಮನೆ ಮಿನಿ ನಂದು ಗೋಕುಲ ಆಗ್ಬಿಟ್ಟಿತ್ತು ಕಣೆ. ಮನೆ ತುಂಬಾ ಮಕ್ಕಳು ರಾಧಾಕೃಷ್ಣನ್ ಡ್ರೆಸ್ ಹಾಕೊಂಡು ಪುಟ ಪುಟ ಅಂತ ಮನೆ ಎಲ್ಲ ಓಡಾಡ್ತಿದ್ರು.